ನಮಸ್ಕಾರ ವೀಕ್ಷಕರೇ. ಸೊ ಇವತ್ತು ಕಾರ್ ಸ್ಟಾರ್ 32 ಇಂಚಸ್ ನಾರ್ಮಲ್ ಟಿವಿನ ಅನ್ಬಾಕ್ಸ್ ಮಾಡ್ತಾ ಇದೀವಿ. ಸೊ ಬನ್ನಿ ನೋಡೋಣ ಬಾಕ್ಸ್ ಕಂಟೆಂಟ್ ಅಲ್ಲಿ ಏನೆಲ್ಲ ಸಿಗುತ್ತೆ, ಯಾವ ತರ ಯೂಸ್ ಮಾಡಬಹುದು, ಯಾವ ತರ ಫಿಟ್ಟಿಂಗ್ ಮಾಡಬಹುದು ಅಂತ ಸಿಂಪಲ್ ಆಗಿ ತಿಳಿಸ್ಕೊಡ್ತೀವಿ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಥರ್ಮಾಕೋಲ್ ಬರುತ್ತೆ. ಪ್ಯಾಕೇಜಿಂಗ್ ಅಲ್ಲಿ ಏನು ಡ್ಯಾಮೇಜಸ್ ಆಗಬಾರ್ದು ಅಂತ ಟ್ರಾನ್ಸ್ಪೋರ್ಟ್ ಟೈಮ್ ಅಲ್ಲಿ ಪ್ಯಾಕೇಜಿಂಗ್ಸ್ ಎಲ್ಲ ನೀಟಾಗಿ ಬರುತ್ತೆ. ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು ಒಂದು ಬಾಕ್ಸ್ ಬರುತ್ತೆ ನಿಮ್ಗೆ. ಹಾಗೆ ನಿಮ್ಗೆ ಟಿವಿ ರಿಲೇಟೆಡ್ ಆಕ್ಸೆಸರೀಸ್ ಕಿಟ್ ಒಂದು ಸಿಗ್ತಾ ಇದೆ. ಹಾಗೆ ನೀವು ನೋಡ್ತಾ ಇರ್ಬೋದು ಟಿವಿ ಕೂಡ ನಿಮ್ಗೆ ಸಿಗ್ತಾ ಇದೆ. ಹಾಗೆ ನಿಮ್ಗೆ ಆಕ್ಸೆಸರೀಸ್ ಕಿಟ್ ಅಲ್ಲಿ ಟಿವಿ ರಿಮೋಟ್ ಸಿಗ್ತಾ ಇದೆ, ಬ್ಯಾಟ್ರೀಸ್ ಸಿಗ್ತಾ ಇದೆ, ಒನ್ ಪೇ ಟೇಬಲ್ ಟಾಪ್ ಸ್ಟ್ಯಾಂಡ್ ಸಿಗ್ತಾ ಇದೆ, ಅದ್ರ ಸ್ಕ್ರೂಸ್, ಹಾಗೆ ನಿಮ್ಗೆ ಮ್ಯಾನ್ಯಲ್ ಕಾರ್ಡ್ ಕೂಡ ಸಿಗ್ತಾ ಇದೆ. ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು ಬಾಕ್ಸ್ ಸಿಗುತ್ತೆ. ಬಾಕ್ಸ್ ಅಲ್ಲಿ ನಿಮ್ಗೆ ವಾಲ್ ಮೌಂಟ್ ಸೆಟ್ ಕೂಡ ಸಿಗುತ್ತೆ ವಿತ್ ನಿಮ್ಗೆ ಸ್ಕ್ರೂಸ್ ಇರುತ್ತೆ. ಸೊ ಮೊದಲನೇದಾಗಿ ನೀವು ಟೇಬಲ್ ಟಾಪ್ ಸ್ಟ್ಯಾಂಡ್ ನ ಫಿಕ್ಸ್ ಮಾಡಕ್ಕೆ ನಿಮ್ಗೆ ಸ್ಕ್ರೂಸ್ ಕೊಟ್ಟಿರ್ತೀವಿ. ಸ್ಟ್ಯಾಂಡ್ ಮೇಲೆ ನಿಮ್ಗೆ ಲೆಫ್ಟ್ ರೈಟ್ ಅಂತ ಮೆನ್ಷನ್ ಆಗಿರುತ್ತೆ. ಈಸಿಯಾಗಿ ಈ ತರ ಸ್ಟ್ಯಾಂಡ್ ಫಿಟ್ ಮಾಡ್ಕೊಂಡು ನೀವು ಡೈರೆಕ್ಟ್ ಟೇಬಲ್ ಮೇಲೆ ಇಟ್ಟು ಯೂಸ್ ಮಾಡಬಹುದು. ಸೊ ಔಟ್ಪುಟ್ಸ್ ಅಂತ ಬಂದಾಗ ಹೆಡ್ಫೋನ್ ಜಾಕ್ ಸಿಗ್ತಾ ಇದೆ, ಹಾಗೆ USB 2 ಪೋರ್ಟ್ ಸಿಗ್ತಾ ಇದೆ, ಹಾಗೆ ನಿಮ್ಗೆ ಆಡಿಯೋ ವಿಡಿಯೋ ಪೋರ್ಟ್ ಸಿಗ್ತಾ ಇದೆ, ಹಾಗೆ ನಿಮ್ಗೆ ಆಡಿಯೋದು ಇನ್ನೂ ಒಂದು ಔಟ್ಪುಟ್ ಸಿಗ್ತಾ ಇದೆ, ಹಾಗೆ VGA ಪೋರ್ಟ್ ಕೂಡ ನಿಮ್ಗೆ ಸಿಗ್ತಾ ಇದೆ. ಅದೇ ತರ ನೀವು ನೋಡ್ತಾ ಇರ್ಬೋದು ನಿಮ್ಗೆ ಇನ್ಪುಟ್ಸ್ ಯಾವ ತರ ಬರುತ್ತೆ ಅಂದ್ರೆ ಒಂದು ನಿಮ್ಗೆ ಕೋಆಕ್ಸ್ ಬರುತ್ತೆ, ಹಾಗೆ 2 HDMI ಪೋರ್ಟ್ಸ್ ಬರುತ್ತೆ, ಒಂದು ARC ಪೋರ್ಟ್ ಇರುತ್ತೆ, ಹಾಗೆ ಒಂದು ನಾರ್ಮಲ್ HDMI ಪೋರ್ಟ್ ಕೂಡ ಸಿಗುತ್ತೆ. ನೀವೇನಾದ್ರೂ ವಾಲ್ ಮೌಂಟ್ ಮಾಡ್ಬೇಕು ಅಂದ್ರೆ ವಾಲ್ ಮೌಂಟ್ ಬಾಕ್ಸ್ ಇರುತ್ತೆ. ಯಾವ ಬುಷಸ್ಸಿಗೆ ಯಾವ ಸ್ಕ್ರೂಸ್ ಅಂತ ನಾವು ಇಟ್ಟಿದೀವಿ ನೋಡ್ತಾ ಇರ್ಬೋದು. ರೌಂಡ್ ಬುಷಸ್ ಮೇಲ್ಗಡೆ ಬರುತ್ತೆ, ವಾಲ್ ಮೌಂಟ್ ಸಪೋರ್ಟ್ ಕ್ಲಾಂಪ್ಸ್ ಕೆಳಗಡೆ ಬರುತ್ತೆ. ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು ವಾಲ್ ಮೌಂಟ್ ಕ್ಲಾಂಪ್ ಇರುತ್ತೆ, ಅದನ್ನ ಜಸ್ಟ್ 3 ಸ್ಕ್ರೂಸ್ ಅಲ್ಲಿ ಈಸಿಯಾಗಿ ಫಿಟ್ ಮಾಡ್ಕೊಳ್ಳಿ. ನೀವೇನಾದ್ರೂ ಡಿಶ್ ಕನೆಕ್ಟ್ ಮಾಡ್ಬೇಕು ಅಂದ್ರೆ ಸೆಟ್ ಆಫ್ ಬಾಕ್ಸಿಗೆ ಈ ತರ HDMI ವೈರ್ ನ ಹಾಕ್ಬಿಟ್ಟು ಈಸಿಯಾಗಿ ಕನೆಕ್ಟ್ ಮಾಡ್ಕೊಳ್ಳಿ. ಆನ್ ಆದ್ರೆ ಈ ತರ ಬರುತ್ತೆ ನಿಮ್ಗೆ. ನೀವು HDMI ಕನೆಕ್ಟ್ ಮಾಡಿರ್ತೀರಲ್ಲ ಅದಕ್ಕೆ ಸ್ವಿಚ್ ಮಾಡ್ಕೊಳ್ಳಿ. ಡಿಶ್ ಅಥವಾ ಸೆಟ್ ಆಫ್ ಬಾಕ್ಸ್ ಕನೆಕ್ಟ್ ಮಾಡಿದ್ರೆ HDMI ಯಾವ ಪೋರ್ಟಿಗೆ ನೀವು ಇನ್ಪುಟ್ ಕೊಟ್ಟಿರ್ತೀರಾ ಆ ಪೋರ್ಟಿಗೆ ಸ್ವಿಚ್ ಮಾಡಿದ್ರೆ ನಿಮ್ಗೆ ಪಿಕ್ಚರ್ಸ್ ಬರುತ್ತೆ. ನೀವೇನಾದ್ರೂ PC ತರ ಯೂಸ್ ಮಾಡ್ಬೇಕು ಅಂದ್ರೆ VGA ಪೋರ್ಟ್ ಕೂಡ ಇರುತ್ತೆ, ಅದಕ್ಕೂ ಕೂಡ ಯೂಸ್ ಮಾಡಬಹುದು. ಇಲ್ಲ ಅಂದ್ರೆ CCTV ಪರ್ಪಸ್ಗೆ ಯೂಸ್ ಮಾಡ್ತೀರಾ ಅಂದ್ರೆ ನೀವು CCTV ಪರ್ಪಸ್ಗೂ ಯೂಸ್ ಮಾಡ್ಕೋಬಹುದು. ಇನ್ನು ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ.